ಓಕೆ, ದಿಸ್ ಈಸ್ ರಿಯಲ್ ಗೋಲ್ ಗುಂಬಾಸ್. ಒಳಗಡೆಯಿಂದ ಎಲ್ಲೆಲ್ಲ ಹೋಗ್ತಾ ಇದೀವಿ. ಕೈ ಉಜ್ಜೋದು ಕೇಳಿಸ್ತೈತೆ. ಬರ್ತಿದೀಯಾ? ಓಯ್ ನೋಡಿ, ಇಲ್ಲೊಂದು ಡೋಂಬ್ ಇದೆ. ಇವಾಗ ಇದೊಂದು ಡೋಂಬು ಸಮಾಧಿ ಅನ್ಸುತ್ತೆ. ಇಲ್ಲೇ ಆಕಾಶ ನಮಸ್ಕಾರ ಯಾಕೋ ಮಾಡ್ಕೊಂಡು ಹೋಗ್ತಾ ಇದೆಯಾ? ಸಮಾಧಿ ಕಣು, ದೇವಸ್ಥಾನ ಅಲ್ಲ. ಮಗು ಎಲ್ಲ ಆಯ್ತು ಸೈ. ಡಾರ್ಲಿಂಗ್ಸ್, ಭಯ ಆಗ್ತಾ ಇದೆ ನಂಗೆ ಆಕ್ಚುಲಿ. ಕೆಳಗಡೆ ಆಗಿ ಚಂದ ಇತ್ಲೇ ನಿಮ್ಮೂರು. ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಮಚ್ಚ, ಎಷ್ಟು ರಿಚ್ ಅನಿಸ್ತದೆ ನೋಡು. ಒಬ್ಬ ಮನುಷ್ಯ ಅವನ ಸಮಾಧಿನ ಯಾವ ರೇಂಜ್ಗೆ ಕಟ್ಕೊಬೋದು ಅಂದರೆ ಒಂದು ಎಕ್ಸಾಂಪಲ್ ಇದು. ಎಷ್ಟು ದೊಡ್ಡದಿದೆ. ಸೊ ಒಳಗಡೆ ಕಾಲಿಟ್ಟಾಯ್ತು. ದಿಸ್ ಈಸ್ ಇಬ್ರಾಹಿಂ ರೋಜಾ. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಇವಾಗ ನಾವು ಹೋಗ್ತಾ ಇದೀವಿ ಎಲ್ಗೋ ಮಚ್ಚ. ನಮ್ಮ ಹುಡುಗ ಬಿಜಾಪುರದ ಆನೆ ನಮ್ ಜೊತೆ ಇದೆ. ಬಿಜಾಪುರನ ತೋರಿಸ್ತಾ ಇದ್ದೇನೆ. ಇಲ್ಲಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಹೇಳ? ಶಿವಗಿರಿ ಗೋಲ್ ಗುಂಬಜ್. ಅರ್ಧ ಬಿಜಾಪುರ ಅವನೇ ಕವರ್ ಮಾಡಿದಾನೆ, ಆದ್ರೂ ತೋರಿಸ್ತೀನಿ. ಅರ್ಧ ಉಳಿದಿರೋ ಅರ್ಧನ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನೋ ಬಿಸ್ಲಿದು ಹೋಗ್ಸೈ, ಆವಿ ಬರ್ತಿದ್ಯೋ. ಹೆಂಗ ಅವ್ನು ನೋಡೋ ಮಚ್ಚ, ಬಿಡ್ಲಾಲು ಬಿಜಾಪುರ ಗಂಡು ಅಂತ ನೋಡ್ತಿದಂಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಈ ಸ್ಟ್ರಾ ಎಲ್ಲ ಸೆಟ್ ಆಗಲ್ಲ. ರೋಡಿಂದ ಈ ಕಡೆ ಬಂದರೆ ಪಾರ್ಕಿಂಗಿಗೆ ನಿಮ್ಗೆ ಆರಾಮಾಗಿ ಸ್ಪೇಸ್ ಇದೆ. ಪಾರ್ಕ್ ಮಾಡಿ ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ ಗೋಲ್ ಗುಂಬಜ್. ಆಯ್ತಾನ ಟಿಕೆಟು ಬಂತು. ಎಂಟ್ರಿ ಆದ್ವಿ ಗೋಲ್ ಗುಂಬಜ್ಗೆ. ಕಾಣಿಸ್ತಾ ಇದೆ ನೋಡಿ ಗೋಲ್ ಗುಂಬಾಜ್. ಡಾರ್ಲಿಂಗ್ಸ್, ನಾವಿವಾಗ ಎಂಟ್ರಿ ಆಗಿದ್ದೀವಿ ಗೋಲ್ ಗುಂಬಜ್ಗೆ. ಎಷ್ಟು ಸರ್? ಆಯ್ತು ಬನ್ನಿ. ಏನಂತ ಗೈಡು ಬೇಡವಾ? ಅಷ್ಟೇ ನನ್ನ ಡೌಟ್ಸ್ ಕೇಳ್ಬೋದು. ಹಾಂ ಕೇಳ್ಬೋದು. ನೀನಿಗೆ ಕೇಳ್ದಂಗೆ ಕೇಳ್ಬೋದು. ಇಲ್ಲ ಸರ್, ಯಾಡ್ ಪಂತ್ ಅಂತಲ್ಲ, ಇವ್ರು ಶಿಯಾ ಮುಸ್ಲಿಮ್. ಯಾರು? ಶಿಯಾ. ಇವ್ರು ಗೊತ್ತಾ ನಿಮ್ಗೆ? ಶಹಜಾನ್. ಶಹಜಾನ್. ಅವ್ರು ಸುನ್ನಿ, ಇವ್ರು ಶಿಯಾ, ಮುಘಲ್. ಓಕೆ. ಈಗ ಸುನ್ನಿ ಮುಸ್ಲಿಮ್ ಏನ್ ಮಾಡ್ತಾರೆ, ಮೊದಲು ಸಮಾಧಿ ಆದ್ಮೇಲೆ ಗುಮ್ಮಟ. ಅದಂತ ಹಿಂದಿ ಒಳಗೆ ಅಂತ ನೋಡ್ರಿ, ತಾಜ್ ಮತ್ ದಿಲ್ ಸೆ ಬನಾಯ್, ಈ ದಿಮಾಗ್ ಸೆ ಬನಾಯ್. ಮತ್ತು ಇದು ಗೋಲ್ ಗುಂಬಜ್ ರೆಕಾರ್ಡ್ ಏನು ಗೊತ್ತಾ? ಗೋಲ್ ಗುಂಬಜ್ ರೆಕಾರ್ಡ್ ವಿಶ್ವದ 2ನೇ ಗುಮ್ಮಟ. ಅಕ್ಷಯ್ ಕುಮಾರ್ ನೋಡಿ, ಇವ್ರ ಹೆಸರು ಏನು ಗೊತ್ತಾ? ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ. ಅವ್ರು ಕೊಟ್ರ ಸರ್. ಜೈಲ್ ಅಲ್ವಾ ಅದು? ಲೇಬರ್ ಮೊದಲು ಕೆಲಸ ಮಾಡ್ತಾರಲ್ಲ ಲೇಬರ್ಗಳು, ಅವಾಗ ಲಾಜ್ ಇತ್ತಾ? ಇಲ್ಲ, ಇಲ್ಲಿ ಇರ್ತಿದ್ರು. ಜೈಲ್ ತರ ಇದೆ. ಜೈಲ್ ಯಾಕೆ ಮಾಡ ಅಂದ್ರೆ ಪ್ರಾಣಿ ಹೋಗ್ತಾವ, ನಾಯಿಗಳು ಗಲೀಜ್ ಮಾಡ್ತಾವ, ಅಲ್ಲಿ ಹೋಗಿ ಸಂಡಸ್ ಮಾಡ್ತಾವ, ಅದಕ್ಕೆ ಅದು ಪ್ಯಾಕ್ ಮಾಡಿದ್ರೆ. ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಮಚ್ಚ, ಎಷ್ಟು ರಿಚ್ ಅನಿಸ್ತದೆ ನೋಡು. ಆ್ಯಕ್ಚುಲಿ ನಮಗೆ ಫ್ರಂಟಿಂದ ನೋಡಿದ್ರೆ ಇದ್ರ ಮೇಲೇನೆ ಇದೆ ಅಂತ ಅನ್ಸುತ್ತೆ, ಬಟ್ ಇದೇ ಒಂದು ಸಪ್ರೇಟ್ ಬಿಲ್ಡಿಂಗು, ಅದ್ರ ಹಿಂದೆ ಇದೆ ನೋಡಿ. ಈ ಕಡೆ ಬನ್ನಿ, ಡಿಫ್ರೆಂಟ್ ಬಿಲ್ಡಿಂಗ್. ವರ್ಷದ್ದು ಯಾರ್ಯಾರು ಮುಟ್ಟಿದಾರೋ ಆ ಕಾಲದಿಂದ ಇದು. ಆ್ಯಕ್ಚುಲಿ ನೋಡಿ, ಇದು ನಮಗೆ ಫ್ರಂಟಿಂದ ಕಾಣಿಸುತ್ತೆ ಇದೇ ಟೋಂಬ್ ಅಂತ, ಇದ್ರ ಮೇಲೆ ಟೋಂಬ್ ಇದೆ ಅಂತ. ಇಲ್ಲ, ಇದು ಫಸ್ಟ್ ಬಿಲ್ಡಿಂಗ್. ಇಲ್ಲಿದೆ ನೋಡಿ ಸೆಕೆಂಡ್ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಹಿಂದೆ ಇದೆ ನೋಡಿ ಗೋಲ್ ಗುಂಬಜ್, ಅದ್ರ ಹಿಂದೆ ಇದೆ ಟಾಂಬ್. ಟಾಂಬ್ ಅಲ್ಲ, ಅದು ಡೋಂಬ್. ಓಕೆ, ಈಗ ನೋಡಿ ಮುಂದ್ಗಡೆ ಹೋಗ್ತೀರಿ, ಈ ಬಿಲ್ಡಿಂಗ್ ಮೇಲ್ಗಡೆ ಛತ್ರಿ ಮುಳುಗುತ್ತೆ. ಬನ್ನಿ, ಆ ಛತ್ರಿ ನೋಡ್ತಾ ಬನ್ನಿ. ಬನ್ನಿ, ಹೆಂಗೆ ಮುಳುಗುತ್ತೆ? ಇದು ಮುಳುಗ್ತಿತ್ತಲ್ಲ ಸೂರ್ಯ, ಸನ್ಸೆಟ್ ತರ ಆಗುತ್ತೆ ನೋಡಿ. ಏನೋ ನಂಗೆ ಅರ್ಥ ಆಗ್ಲಿಲ್ಲ. ಈಗ ಮುಂದ್ಗಡೆ ಗೊತ್ತಾ ಅವ್ರಿಗೆ ಹೇಳಿ, ನಿಂತು ಟುವರ್ಡ್ಸ್ ಈ ಬಿಲ್ಡಿಂಗ್ ಮೇಲೆ ನೀನು ಹೋದ್ರೆ ಅದು ಆಟೋಮೆಟಿಕ್ ಸೂರ್ಯ ಹೆಂಗ್ ಮುಳುಗ್ತಾ ಹೋಗ್ತಾನಲ್ಲ, ಆ ತರ ಅದು ಕಾಣೆ ಆಗ್ತಾ ಹೋಗುತ್ತೆ. ಹೌದಾ? ಅಲ್ಲ ಮಚ್ಚ, ಎಲ್ಲ ಕಡೆನೂ ಹಂಗೆ ಹಿಂಗೆ ಆಗುತ್ತಾನೆ. ಇಲ್ಲ, ಇದು ಕರೆಕ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಕಡೆ ನಾವು ಮುಂದೆ ಹೋದ್ರೆ ಅದು ಕೆಳಗೆ ತಾನೆ ಬರುತ್ತೆ. ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಈ ನೋಡಿ ಸಿಮಿಟ್ರಿ. ಓಕೆ, ಎರಡು ಸೇಮ್ ಇದಲ್ಲ ಆರ್ಚ್. ಅಕ್ಷಯ್, ಹೌದು, ಅದು ದೊಡ್ಡದಲ್ಲ ನಿಮ್ಮ ಪ್ರಕಾರ? ಹೌದು. ಬಟ್ ಇದಕ್ಕೆ ಮ್ಯಾಚ್ ಆಗುತ್ತಲ್ಲ? ಮ್ಯಾಚ್ ಆಗ್ತದೆ. ಮ್ಯಾಚ್ ಮಾಡಿದ ಯಾರು ಗೊತ್ತಾ? ಯಾಕೂಬ್ ದಾಬೂಲಿ, ಆರ್ಕಿಟೆಕ್ಟ್. ನೋಡಿ ಹೆಂಗ್ ಮ್ಯಾಚ್ ಆಗಿದೆ, ದೊಡ್ಡದಿದ್ರು ಅದಕ್ಕೆ ಮ್ಯಾಚ್ ಆಗಿದೆ. ಯಾಕೆ ಮ್ಯಾಚ್ ಆಗುತ್ತೆ? ಓಕೆ, ಹಿಂದ್ಗಡೆದು ದೊಡ್ಡದಿದೆ ಬಟ್ ಮುಂದ್ಗಡೆ ಚಿಕ್ಕದಿದೆ, ಆದ್ರೆ ಸೇಮ್ ತರ ಕಾಣಿಸ್ತದೆ. ನಮ್ಮ ಕಡೆ ನೋಡಿ, ಇಲ್ಲಿ ಈ ಭೂಮಿ ಡೌನ್ ಇದೆ, ಏನಿದೆ ಡೌನ್ ಇದೆ, ಇದು ಸ್ವಲ್ಪ ಹೈಟ್ ಇದೆ. ಕಾಣ್ತಾ ನಿಮಗೆ? ಅದಕ್ಕಂತೂ ಬರೋಣ. ಇದು ಇಲ್ಲಿ ಕಂದ್ರೆ ಮತ್ತೆ ಹೈಟ್ ಆಗ್ತಿ ಬಿಡ್ತದೆ, ಇದು ದೀರ್ಘ ಕೆಳಗಾಗ್ತಿತ್ತು. ಇಲ್ಲಿ ನೀವು ಮುಂದ್ಗಡೆ ಹೋಗ್ತೀರ, ಪಿಚ್ ಅದು ಥಿಯೇಟರ್ ಫಿಲ್ಮ್ ಅಂತ ಯಾವುದು 3D. ಬನ್ನಿ. ಓಕೆ, ದಿಸ್ ಈಸ್ ರಿಯಲ್ ಗೋಲ್ ಗುಂಬಾಜ್. ಒಂದು ಸಮಾಧಿ ಎಷ್ಟು ದೊಡ್ಡ ಇರ್ಬೋದು. ಇಲ್ಲಿ ಒಂದು ಫೋಟೋ ತೆಗಿತೀನಿ, ಫೋಟೋ ತೆಗಿತೀನಿ. ಒಬ್ಬನ ಯಾವ ರೇಂಜ್ ಇದೆ ತಡಿ, ಹತ್ಬೇಕು. 7th ಫ್ಲೋರ್, 1 2 3 4 5 6 7 ಇಲ್ಲ 7th ಫ್ಲೋರ್. ಅದ್ರ ಸ್ಟೆಪ್ ಕೋಲ್ಡ್ ಇದೆ ತುಂಬಾ. ಬಿಡಿ ಬಿಡಿ, ಲೈಟ್ ಆಗಿ. ಊಟ ಆಯ್ತಾ? ಹಾ ಮಗ, ಇವಾಗ ಫೀಲ್ ಆಗ್ತಾ ಇದೆ, ಹಣ್ಣುಗೆ ಬರ್ತಾ ಇದೆ ನಿಜವಾಗ್ಲು ಗಾಳಿ.
ಎಲ್ಲಿಂದ ಗಾಳಿ ಬರ್ತಾ ಇದೆ ಗೊತ್ತಿಲ್ಲ ಅಲ್ಲಿಂದ, ಬಟ್ ಆ ಪ್ಲೇಸ್ ಮಾತ್ರ ತಣ್ಣ ಗಾಳಿ ಬೀಸ್ತಾ ಇದೆ. ಹೋಗ್ತಾ ಇದ್ದೀವಿ ಗೋಲ್ ಗುಂಬಜಿನ ಒಳಗಡೆ. ಟಡಾನ್ ಬಲ್ದ ಕಾಲ ಇಟ್ಟೆ. ಓ ಮೈ ಗಾಡ್, ಇದು ಸಮಾಧಿ ಡೂಪ್ಲಿಕೇಟ್ ಇದೆ. ಹೌದಾ? ಹಾ, ನಿಜವಾದ ಸಮಾಧಿ ಕೆಳಗಿದೆ. ಹೌದಾ? ಮತ್ತೆ ಭೂಮಿ ಬಾಡಿ ನಿಂದ್ರಂಗಿಲ್ಲ, ಭೂಮಿ ಬಾಡಿ ನಿಂದಿರ್ಬೇಕಲ್ಲ, ಅದು ಕೆಳಗೆ ಸುಮ್ ಡೆಮೋ. ಇದು ಟೆಕ್ನಿಕ್ ನೋಡಿ, ಅದು ಹೆಂಗ್ ಮಾಡಿದ್ರೆ ಇದು ನಿಮ್ಗೆ ಗೊತ್ತಿಲ್ಲ ನೋಡಿ. ಅಲ್ಲಿ ನೋಡಿ ಸಮಾಧಿ ಇತ್ತ ನೋಡಿ, ಹಿಂಗ್ ರೌಂಡ್ ಬರ್ತಿತ್ತಲ್ಲ, ರೌಂಡ್ ಶೇಪ್, ಅದು ಸಮಾಧಿ ಗಂಡಸರ್ದು. ಇದನ್ನು ಗೊತ್ತಿಲ್ಲ ನಿಮಗೆ, ಈಗ ಗೊತ್ತೈತಾ ಸುರೇಶ್? ರೌಂಡ್ ಬಂದ್ರೆ ಗಂಡಸರ್ದು, ಹಿಂಗ್ ಫ್ಲಾಟ್ ಇದ್ರೆ ಲೇಡೀಸ್. ನೋಡಿ ಹೆಂಗ್ ಮಾಡಿದ್ರೆ ಅವ್ರ ಕಾಲದಾಗೆ, ಮೇಲ್ ಫೀಮೇಲ್ ಪೂರ್ತಿ ಫ್ಯಾಮಿಲಿ ಸಮಾಧಿ ಇದೆ. ಪೂರ್ತಿ ಫ್ಯಾಮಿಲಿ ಇದಾ? ಸ್ಕೇಟ್ ಅಂತೆ. ಹ್ಞೂ ಮಚ್ಚ, ಬರ್ತಾ ಇದೆ ಗಾಳಿ. ಸೀರಿಯಸ್ ಆಗಿ ಕೆಳಗಡೆಯಿಂದ ಮೇಲಕ್ಕೆ ಬರ್ತಾ ಇದೆ ಗಾಳಿ. ಆಚೆ ನಿಲ್ಲಕ್ಕಾಗ್ತಿಲ್ಲ. ಇಲ್ಲಿ ಬನ್ನಿ ಡಾರ್ಲಿಂಗ್ಸ್, ಅವಾಗಿಂದ ಕಿರ್ಚೋ ಸೌಂಡ್ಗಳು ಕೇಳಿಸ್ತಾ ಇದೆ ಅಲ್ವಾ? ಅದು ಮೇಲ್ಗಡೆ ಡೋಮ್ ಹತ್ರ ಒಂದು ಗ್ಯಾಲರಿ ಇದೆ. ಅಂದರೆ ಇದು ನಾವೇನು ನಿಂತಿದ್ದೀವಿ ಇಲ್ಲಿನ ಟಾಪ್ ಮೇಲ್ಗಡೆ ಹೋಗಿ ಕಿರಿಸ್ತಾ ಇದ್ದಾರೆ ಜನ, ಬಿಕಾಸ್ ವಾಯ್ಸ್ ಎಕೋ ಆಗುತ್ತೆ ಅಂತ. ನಾವು ಏನೇ ಹೇಳಿದ್ರು ಅದು 7 ಟೈಮ್ಸ್ಗಿಂತ ಜಾಸ್ತಿ ರಿಪೀಟೆಡ್ ಆಗ್ತಿತ್ತಂತೆ. ಆದರೆ ನಾವು ಇಂಡಿಯನ್ಸ್ ಗೊತ್ತಲ್ಲ, ಈ ಥರ ಯೂನಿಕ್ ಪ್ಲೇಸಸ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ವೀಕ್ ಇರೋದ್ರಿಂದ ಇವಾಗ ಆ ರೇಂಜಿಗೆ ಸೌಂಡ್ ಬರ್ತಿಲ್ಲ ಅಂತೆ. ಬನ್ನಿ ಹೋಗಿ ನೋಡೋಣ. ಒಳಗಡೆಯಿಂದ ಎಲ್ಲೆಲ್ಲ ಹೋಗ್ತಾ ಇದೀವಿ. ಇದೆ ನೋಡಿ ಸಮಾಧಿ. ಮತ್ತೆ ಮೇಲೆ ಹೋಗ್ಬೇಕಾ? ರಾಜರ ಸಮಾಧಿ ಎಲ್ಲಿ ಈಗ ಬಂದ್ ಮಾಡಿದ್ರೆ VIP ಮಂದಿ ಬಿಡ್ತಾರೆ ಅಷ್ಟೇ. VIP ಟೂರಿಸ್ಟ್. ಫೋರ್ತನ ಬನ್ನಿ. ಅಲ್ಲಿಂದ ಹೋದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ರಿಯಲ್ ಸಮಾಧಿ. ಮೇಲ್ಗಡೆ ಇರೋದು ಸುಮ್ಮನೆ ಶೋಗೆ ಇಟ್ಟಿರೋದು ಬಂದವ್ರು ನೋಡೋದಕ್ಕೆ. ಇಲ್ಲಿಂದ ಹೋದರೆ ಅಂಡರ್ಗ್ರೌಂಡಲ್ಲಿ ಹೋದರೆ ರಿಯಲ್ ಸಮಾಧಿ ಅಲ್ಲಿದೆಯಂತೆ. ಒಬ್ಬ ಮನುಷ್ಯ ಅವನ ಸಮಾಧಿನ ಯಾವ ರೇಂಜ್ಗೆ ಕಟ್ಕೊಬೋದು ಅಂದರೆ ಒಂದು ಎಕ್ಸಾಂಪಲ್ ಇದು. ಕ್ರೇಜಿ. ಒಳಗಡೆ ಹೋಗ್ತಿದ್ವಿ. ಗುರು ಸ್ಟೆಪ್ ಎಷ್ಟೆಷ್ಟು ಎತ್ತರ ಇದೆ ನೋಡಿ ಇಲ್ಲಿ. ಎಲ್ಲ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಒಬ್ಬನೇ ಎತ್ತಾ ಇದ್ದೀನಿ. ಕ್ರೇಜಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಇದು ಗೋಲ್ ಗುಂಬಜ್ ಏನಿದೆ ಅದ್ರ ಎಡ್ಜ್ಗಳಲ್ಲಿ ಪೋಲ್ಸ್ ಇದೆಯಲ್ಲ, ಆ ಪೋಲ್ಸ್ ಒಳಗಡೆ ಮೆಟ್ಲಿದೆ. ಆ ಪೋಲ್ಸ್ ಒಳಗಡೆ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇರೋದು. ಕರೆಕ್ಟಾಗೈತೆ ಅವನಿಗೆ. ಇನ್ನೊಂದು ಚೂರು ದೊಡ್ಡದಿದ್ರು ಹೋಗೋಕ್ಕಾಗ್ತಿರ್ಲಿಲ್ಲ ಅವನಿಗೆ. ತಲೆಗೆ ಹೊಡಿಯುತ್ತಲ್ಲೋ ಇದು. ಇನ್ನೊಂದು ಚೂರು ಮೇಲೆ ಅನ್ಸುತ್ತಂತೆ, ಹೊಡೆಯಲ್ವಂತೆ. ಕ್ರೇಜಿ. ಫಸ್ಟ್ ಟೈಮ್ ಬರ್ತಿರೋದು. ಓ, ಹೈದರಾಬಾದ, ಡೆಲ್ಲಿ ಎರಡು ಒಂದೇ. ಜಾಮಿಯನ್ ಒಂದೇ, ಜುಮಾನ್ ಒಂದೇ. ಅಲ್ಲ ಸರ್, ಅದೇ ಕಲ್ಲಿದೆ ಇಲ್ಲಿ. ನಮಾಜ್ ಮಾಡಕ್ ಕಟ್ಟಿದ್ದು ಅದು ಇಲ್ಲಿ ಇರಲ್ವಾ? ಇಲ್ಲಿ ಹಂಗೆ ಕಟ್ಟಂಗಿಲ್ಲ. ಜಗ ನೋಡಿ ಕಟ್ತಾರೆ ಜಾಗ. ಇಲ್ಲಿ ಮಾಡಕ್ ಬಿಡಲ್ಲ. ಇಲ್ಲಿ ಬಂದ್ ಮಾಡಿದ್ರೆ ಅಲ್ಲಿ ಮಾಡ್ತಾರೆ. ಅದು ಹಬ್ಬ ಸಲಗೆ ಮಾಡಕ್ ಕೊಡ್ತಿದ್ರಿ. ಈಗ ಬಂದ್ ಮಾಡ್ಯಾರಿ. ಈಗ ಅದು ಪೈನಾಪಲ್. ಬನ್ನಿ. ಹೈಟ್ ಎಲ್ಲ ಕಣ, ಕೆಳಗಡೆಗೆ ಜಗ್ಲಿ ತರ ಕಾಣಿಸ್ತಾ ಇದೆ ಗೊತ್ತಾ? ಇಡೀ ಬಿಜಾಪುರ್ನ ಕವರ್ ಆಗಿದೆ ಅಂತ. ಅದು ಒಂದ್ ಸುತ್ತಿನ ಕೊಟ್ಟಿಂಗ್ ರೌಂಡ್ ನೋಡ್ತಾ ಬನ್ನಿ. ಫುಲ್ಲು. ಏನು ಮಚ್ಚ, ನೀನ್ ಪಾಸ್ ಆಗಲ್ಲ ಸುಗ್ರೇಶ್. ಸೀರಿಯಸ್ ಆಗಿ ಪಾಸ್ ಆಗಲ್ಲ ಸುಗ್ರೇಶ್. ನೀನು ಹೆಂಗಾಗ್ತೀಯ ನೋಡ್ತೀನಿ. ಹೌದು, ಪರವಾಗಿಲ್ಲ. ಎಂಟ್ರಿ ಇವಾಗ. ಎಷ್ಟು ದೊಡ್ಡದಿದೆ. ಓ ಮೈ ಗಾಡ್, ಇಡೀ ಬಿಜಾಪುರೇ ಕಾಣಿಸ್ತಾ ಇದೆಯಲ್ಲ ಗುರು ಇಲ್ಲಿಂದ. ಕಾಲು ಸುಟ್ಟೋಗ್ತೈತಪ್ಪ. ನೆಳ್ಳರ ಮನೆ ಫುಲ್ ಬಿಜಾಪುರ ಕಾಣ್ತಾವ್ರಿ. ಬಿಜಾಪುರ ಎಷ್ಟು ದೂರ ಬರ್ತಾರೆ ಶತ್ರುಗಳು ಯುದ್ಧಕ್ಕೆ ಕಾಣಿಸಿತ್ತಲ್ಲ. ಅವಾಗೆಲ್ಲ ಅರಮನೆ ಇತ್ತ, ಏನೂ ಇಲ್ಲ, ಫ್ಲ್ಯಾಟ್ ಅಲ್ಲ ಮುಲ್ಗೆ. ಏನೋ ಒಂದು ಬಿಲ್ಡಿಂಗ್ ಇದ್ದಿದ್ದಿಲ್ಲ ಅವ್ರ ಕಾಲಕ್ಕೆ. ಅವೆಲ್ಲ ಗುಮ್ಮಟ್ ನಗರಿ ನೋಡ್ರಿ. ಸೊ ಅಲ್ಲಿ ಬರ್ತಾ ಇದ್ರೆ ಅಲ್ಲಿಂದಾನೆ ಕಾಣಿಸ್ಬಿಡ್ತಾ ಇದ್ರಲ್ಲ ನೋಡಿ. ಗುಮ್ಮಟ್ ಕಾಣ್ತಾವೆ ಎಲ್ಲಿ ಬೇಕಾದ ಎಲ್ಲ ಗುಮ್ಮಟ್ ನಗರಿ. 97 ಕಾಣ್ತಾರ್ರಿ ಸುರೇಶ್. 97 ಇದೆ ಈ ತರ. 97 ದೊಡ್ಡದಲ್ಲ, ಚಿಕ್ಕ ಇದೊಂದೇ ದೊಡ್ಡದು. ನಿಮ್ಗೆ ಹೇಳಿಲ್ಲ ನಿಮ್ಗೆ, ಇದೊಂದೇ ದೊಡ್ಡ. ಎರಡು ಎಲ್ಲ ಸೇರಿ ಅಲ್ಲೊಂದು ಐತೆ ನೋಡ್ರಿ. ಅಲ್ಲಿ ಎರಡು ಗುಂಕೋಣ ಕರೆಕ್ಟ್ ಆಗಿದೆ. ಬಿಜಾಪುರ ಇರ್ರಿ, ಹಾಲ್ಟ್ ಆಗ್ರಿ, ಗೊಮ್ಮಟ ನಗರಿ ಅಂತ ಎಲ್ಲ. ವಾಸಿ ಇಲ್ಲ, ಗೋರಿ. ಬನ್ನಿ ಒಳಗೆ ಸೌಂಡ್ ತೋರಿಸ್ತೇನೆ ರೀ, ಯಾರೂ ಇಲ್ಲ, ಬನ್ನಿ. ಆದ್ರೆ ಕಾಲ್ ಮಾತ್ರ ಪದಾರ್ಥ ಇದ್ ಗುರು. ಯಪ್ಪ, ಈಗೂ ಬರ್ತೈತಿ. ಏನು ಕ್ರೇಜಿ ಆಗಿದೆ ಗುರು. ಅಷ್ಟು ಚಿಕ್ಕ ಸ್ಪೇಸಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಹೋಗೋ ಮಚ್ಚ. ಅವ್ನು ಸುಗ್ರೀಶ್ ಹೆಂಗ ಹೋದ ಇದ್ರಲ್ಲಿ? ಕರೆಕ್ಟಾಗಿ ನಿಮ್ಗೆ ತುಂಬುತ್ತೆ. ಓ ಮೈ
ಡಾರ್ಲಿಂಗ್ಸ್ ಬಂದ್ವಿ ನೋಡಿ ಗ್ಯಾಲರಿಗೆ. ನಿಜವಾಗ್ಲೂ ಎಷ್ಟು ಯೂನೀಕ್ ಅಂತ ಅನಿಸ್ತು ಅಂದರೆ ನನಗೆ. ನೀವು ಕೂಡ ಇಲ್ಲಿ ಬಂದರೆ ಇದನ್ನು ಮಿಸ್ ಮಾಡಲೇಬೇಡಿ. ಆ್ಯಂಡ್ ಇಲ್ಲಿ ಕಿರಿಸ್ತಾ ಇದ್ದಾರಲ್ಲ ಸ್ವಲ್ಪ ಜನ, ಹಂಗೆ ಹುಚ್ಚು ಬಂದಂಗೆ ಕಿರಿಸ್ಬೇಡಿ. ಡಾರ್ಲಿಂಗ್ಸ್ ಭಯ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ. ಕೆಳಗಡೆ ಆಗಲೇ ತೋರಿಸ್ತೆ ನೋಡಿ ಅದು ಸಮಾಧಿ. ಫೋನ್ ಬಿಟ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ನನಗೆ. ಸಮಾಧಿ ಎಲ್ಲಿದೆ? ನಾವು ಫುಲ್ ಟಾಪಲ್ಲಿದ್ದೀವಿ. ನಾವೇನೇ ಹೇಳಿದ್ರು ಅದು ಸೌಂಡ್ ಮಾಡುತ್ತೆ. ಈಗ ನೋಡಿ ಅಲ್ಲಿ ಹೋಗಿ ನಾನು ಹಲೋ ಅಂತೀನಿ, ಸದ್ಯ ವಿಂಡೋ ಇದೆಯಲ್ಲ ಅಲ್ಲಿ ಹಲೋ ಅಂತೀನಿ, ಇಲ್ಲಿ ಸೌಂಡ್ ಬರುತ್ತೆ, ಇಲ್ಲಿ ಸೌಂಡ್ ಅಲ್ಲಿ ಹೋಗುತ್ತೆ. ಈಗ ಅಲ್ಲಿ ಹೋಗಿ ಮಾತಾಡ್ತೀನಿ ನೋಡಿ ಸೌಂಡ್ ಬರುತ್ತೆ, ಇಲ್ಲಿ ನಾನು ಹೋಗ್ತೀನಿ ಅಲ್ಲಿ ಎಕ್ಸಾಕ್ಟ್ ಅದಕ್ಕೆ ಮಾತಾಡಿದ್ರೆ ಆ ಕಡೆ ಆಪೋಸಿಟ್ಗೆ ಹೋದ್ರೆ ಯಾಕೆ ಹಿಂಗೆ ಕಿರಿಸ್ತವ್ರೆಲ್ಲ? ನೀನು ಹೇಳಿದ್ ಕರೆಕ್ಟ್ ಕಣ, ಹುಚ್ಚು ಬಂದಂಗೆ ಕಿರಿಸ್ತಾ ಇರ್ತಾರೆ ಅಂದಲ್ಲ. ಕ್ರಿಸ್ತಾವಲ್ಲ ಇಲ್ಲಿ ಅದನ್ನೇ ಹೇಳಿದ್ ನಿಂಗೆ. ಮಾತಾಡಿ ನೋಡಿ ಆಕಾಶ್, ಇದು ಹೋಗ್ತೀನಿ ಚಿಟ್ಕಿ. ನಾವ್ ಇಲ್ಲಿದೀವಿ, ಕ್ಲಿಯರ್ ಆಗಿ ಕೇಳಿಸ್ತಿದೆ ಎಲ್ಲ. ಇದು ಹೋಗ್ತೀನಿ ಚಿಟ್ಕಿ. ಕೇಳಿಸ್ತೈತೆ ಸರ್, ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಿರೋದು? ಕೇಳಿಸ್ತಿದ್ಯಾ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತೈತೆ. ಕೈ ಉಚ್ಚೋದು ಕೇಳಿಸ್ತೈತೆ. ಬರ್ತಿದ್ಯಾ? ಓಯ್ ಇದು ಚಿಟ್ಕೆ ಅಲ್ಲಿ ಬಂದ್ಯಾ? ಕ್ರೇಜಿ ಗುರು. ಮಚ್ಚ ನೀನೋಗಿ ಮಾತಾಡೋ. ಖಾಲಿ ಪಿರಂಗಿಗಳು ನೋಡು ಅಲ್ಲ, ಆಗಿನ ಕಾಲ ಯುದ್ಧ ಮಾಡಿ ಪಿರಂಗಿಗಳ ಒಂದ್ಸಲ ಮುಟ್ಬಿಡೋಣ. ಗೋಲ್ ಗುಂಬಸ್ ಮುಗಿಸ್ಕೊಂಡು ನಾವು ಬಂದಿದ್ದು ಶಿವಗಿರಿ ಟೆಂಪಲ್ಗೆ. ಅಂದರೆ ಇದು ಮ್ಯೂಸಿಯಂ ಟೈಪ್ ಅಂತ ಅನಿಸುತ್ತೆ. ಒಂದು ಶಿವನ ದೊಡ್ಡ ವಿಗ್ರಹನ ಇಲ್ಲಿ ಇರಿಸಿದ್ದಾರೆ. ಆದರೆ ಇಲ್ಲಿ ಇನ್ನೂ ಖುಷಿ ಕೊಟ್ಟಿದ್ದ ವಿಷಯ ಏನಪ್ಪ ಅಂತ ಅಂದರೆ, ಇಲ್ಲಿ ಲೋಕಲ್ ಪೀಪಲ್ಸ್ಗಳು ನನ್ನ ಗುರ್ತಿಡ್ದು ಮಾತಾಡಿಸಿ ಫೋಟೋಗಳನ್ನ ತೆಗೆಸ್ಕೊಂಡ್ರು. ಅದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಡಾರ್ಲಿಂಗ್ಸ್. ದಿಸ್ ಈಸ್ ಇಬ್ರಾಹಿಂ ರೋಜಾ. ಹೇಗಿದೆ ಅಲ್ಲ ಡಾರ್ಲಿಂಗ್ಸ್? ನೋಡಿ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಇಬ್ರಾಹಿಂ ರೋಜಾ ಹತ್ರ ಬಂದಿದ್ದೀವಿ. ಹಿಂದೆ ಕಾಣಿಸ್ತಾ ಇದೆಯಾ? ದಟ್ ಈಸ್ ಇಬ್ರಾಹಿಂ ರೋಜಾ. ಎಂಟ್ರಿ ಆಗ್ತಿದ್ದಾಗೆ ಹೀಗಿದೆ ವ್ಯೂ. ದಿಸ್ ಈಸ್ ನೈಸ್ ವ್ಯೂ. ಬಟ್ ಬಿಸಿಲು ಮಾತ್ರ ಸಕ್ಕತ್ತಾಗಿದೆ. ಅದು ಬಿಟ್ಟರೆ ನೋಡೋದಕ್ಕೆ ಇಬ್ರಾಹಿಂ ರೋಜಾ. ಬಿಜಾಪುರ ಅಂತ ಹೆಸರು ಹೆಂಗ್ ಬಂದ್ ಗೊತ್ತಾ? ಈ ಊರಲ್ಲಿ ಮುಂಚೆ ಬೀಜ ಮಾರ್ತಿದ್ರು, ಹಂಗಾಗಿ ಇದು ಬಿಜಾಪುರ ಆಯಿತು. ನಿಮ್ಮೂರು ಯಾವುದು? ನೋಡಿ ಬಂದರೆ ಇಲ್ಲಿ ಸ್ಲಿಪ್ಪರ್ನ ಬಿಡಬೇಕು. ಸ್ಲಿಪ್ಪರ್ಸ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಅದರ ಅರ್ಥ ನಿಮ್ಮ ಸ್ಲಿಪ್ಪರ್ಗಳಿಗೆ ನಾವು ಜವಾಬ್ದಾರಿ ಅಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ಬಿಟ್ಟು. ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕಾ? ಓಕೆ ಬನ್ನಿ, ಸ್ಲಿಪ್ಪರ್ ಬಿಟ್ಟಿದ್ದೀವಿ, ಎಂಟ್ರಿ ತಗೋತಾ ಇದ್ದೀವಿ. ಸೊ ದಿಸ್ ಈಸ್ ಎಂಟ್ರಿ. ಒಳಗಡೆ ಈ ಥರ ಇದೆ. ಆ್ಯಕ್ಚುಲಿ ಇದು ಸ್ಟೋನ್ ಅನ್ಸುತ್ತೆ, ಸ್ಟೋನ್ ಇದು. ಸೊ ಒಳಗಡೆ ಕಾಲಿಟ್ಟಾಯಿತು. ಓ ಮೈ ಗಾಡ್, ಒಳಗಡೆ ಎಷ್ಟು ತಂಪಾಗಿದೆ ಅಂದರೆ, ಇದು ಯಾವುದು ಹಳೇ ಕಾಲದ ಐಟಮ್ಸ್ಗಳೆಲ್ಲ ಇಲ್ಲಿದೆ. 786 ಅವರ ನಂಬರ್ಸ್. ಓ ಮೈ ಗಾಡ್, ನೋಡಿ ಡೋರ್ಸ್ ಎಲ್ಲ ಹೆಂಗಿದೆ. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಇದೆ. ಸೊ ಮೇಲೆ ಬಂದರೆ ಈ ಕಡೆ ಒಂದು ಇದೊಂದು ಆ್ಯಕ್ಚುಲಿ ಈ ಪ್ಲೇಸ್ ಏನು ಮಚ್ಚ ಇದು ಈ ಥರ ಇದೆ. ಒಂದು ಕ್ರಿಕೆಟ್ ಗ್ರೌಂಡ್ ಅಷ್ಟು ದೊಡ್ಡದಾಗಿ ಸ್ಪೇಸ್ ಇದೆ. ವಾವ್, ಸ್ಪೇಸ್ ನೋಡೋ ಮುಂಚೆ ಸಕ್ಕತ್ತಾಗಿದೆ ಆಟ ಆಡೋದಕ್ಕೆಲ್ಲ.
ಜೈಲ್ ಅಲ್ಲ ಅದು, ಅದೇನ್ ಗೊತ್ತಾ, ಲೇಬರ್ಸ್ ಕ್ವಾರ್ಟರ್ಸ್. ನಿಂಗೆ ಹೆಂಗ್ ಗೊತ್ತು? ಗೈಡ ಇವನು ಬಿಜಾಪುರಲ್ಲಿ. ಬಂದ್ರೆ ನೀವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಿಸ್ಟರ್ ಸುಗ್ಗು ಐಶು ಅಂತ, ಐಶು ಶುಗ್ಗು ಐಸು ಶುಗ್ ಅಂತ ಕಾಂಟ್ಯಾಕ್ಟ್ ಮಾಡಿ. ಈಸ್ ದ ಬೆಸ್ಟ್ ಗೈಡ್. ನೋಡಿ ಎಷ್ಟು ನೀಟಾಗಿ ಹೇಳ್ದ. ನೋಡಿ ಇಲ್ಲೊಂದು ಡೋಂಬ್ ಇದೆ, ಇವಾಗ ಇದೊಂದು ಡೋಂಬು ಸಮಾಧಿ ಅನ್ಸುತ್ತೆ. ಇಲ್ಲೇ ಆಕಾಶ ನಮಸ್ಕಾರ ಯಾಕೋ ಮಾಡ್ಕೊಂಡು ಹೋಗ್ತಾ ಇದೆಯಾ? ಸಮಾಧಿ ಕಣು, ದೇವಸ್ಥಾನ ಅಲ್ಲ. ದಡ್ಡನ ಮಗನೇ ನೋಡಿ. ಆ್ಯಕ್ಚುಲಿ ಸಮಾಧಿ ಯಾರ್ಯಾರು ಅಂತ ನಿಜ ಗೊತ್ತಿಲ್ಲ ಇಲ್ಲಿ. ಒಬ್ಬ ಇದಂತೂ ಮೇನ್ ಕಿಂಗ್, ಬಿಕಾಸ್ ತುಂಬ ಎತ್ತರದಲ್ಲಿದೆ. ಅದ್ಯಾರೋ ಯುವರಾಣಿ ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ರಾಣಿ ಇರ್ಬೋದು ಮೇ ಬಿ. ಇದು ಸ್ವಲ್ಪ ದೊಡ್ಡದಿದೆ ನೋಡಿ. ಇಷ್ಟು ದೊಡ್ಡದಾಗಿದೆ. ಪೂಜೆ ಮಾಡೋ. ಕರ್ಪೂರ ಅಂದರೆ ಕಸ್ತೀನೋ ನೋಡಿ. ನನ್ನ ಫ್ರೆಂಡ್ ಗಾಡಿ ತೊಳ್ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಡರ್ಲಿಂಗ್. ಓಕೆ ಡಾರ್ಲಿಂಗ್ಸ್, ಇವಾಗ ನಾವು ಹೊಡ್ತಾ ಇದ್ದೀವಿ ನೋಡಿ. ಬಿಜಾಪುರ್ ಎಷ್ಟು ಖಾಲಿ ಇದೆ ಅಂದರೆ ನೋಡಿ. 6 ಪ್ಯಾಕ್ಸ್ ಯಾವಾಗ ಮಾಡ್ದ ಅಲ್ವಾ? ಯಾವಾಗ ಮಚ್ಚ ಜಿಮ್ಗೆಲ್ಲ ಹೋಗಿದ್ಯಾ? 3 ಇಯರ್ಸಲ್ಲಿ ಇಷ್ಟೊಂದು ಪ್ಯಾಕ್ಸ್ ಮಾಡೋಕ್ಕಾಗುತ್ತಾ? ಬೆಟ್ ನೋಯ್ತೈತೇನೋ ಸುಗ್ಗೆ ಡಾರ್ಲಿಂಗ್. ಏನ್ರ ಏನೋ ಮಾಡ್ಕೋತಾ ಇದ್ದೀರಾ? ಬಾಯ್ ಹೇಳ್ತಾ ಇದ್ದೀರು. ಬಾಯಾ? ಓಕೆ ಮಗ ಬರೋದೇನ್ಲೇ? ತುಂಬ ದಿನ ಆಗಿತ್ತು ಮೀಟ್ ಮಾಡಿ. ಚಂದಿತ್ಲೇ ನಿಮ್ಮೂರು? 2 ವರ್ಷ ಹಾಸ್ಪಿಟಾಲಿಟಿ. ಆದ್ರೆ ನಿನ್ನ 6 ಪ್ಯಾಕ್ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನೋಡು ಮಾಡಿಯಾ? ಇಲ್ಲ ಇಷ್ಟು ಕಾಪಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಾಪಿ ಮಾಡ್ಬೋದು ಅಷ್ಟೇ. ಬರೋಣ ಗಣ. ನೆಕ್ಸ್ಟ್ ನಾನು ಬೆಂಗಳೂರು ಬಂದಾಗ ಫೋನ್ ಮಾಡ್ತೀನಿ. ಫಸ್ಟ್ ಫೋನ್ ಮಾಡಿದಾಗ ಫೋನ್ ಎತ್ತು. ಇವಂಗ್ ಫೋನ್ ಮಾಡು, ನನಗೆ ಡೈರೆಕ್ಟ್ ಆಗಿ ಬಾ. ಬರೋದಾ? ಮೈಸೂರಲ್ಲಿ ಇರ್ತಾನೆ. ಬಾಯ್ ಬಾಯ್ ಬಾಯ್. ಚೆನ್ನಾಗಿತ್ತು, ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದು. ಓಕೆ ಮಗ, ಬಾಯ್ 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 ಬಾಯ್. ಚೆನ್ನಾಗಿತ್ಲೇ. ಓಕೆ ಡಾರ್ಲಿಂಗ್ಸ್, ಸುಗಿಂಗ್ ಬಾಯ್ ಮಾಡಿಬಿಡಿ. ಟಾಟಾ ಮಚ್ಚಿ. ಬಾಯ್ ಬಾಯ್. ಓಕೆ ಹುಷಾರಾಗಿ ಹೋಗ್ರ. ಓಕೆ ಮಗ. ಇವಾಗ ಬಿಜಾಪುರದಿಂದ ಹೊರಟಿದ್ದೀವಿ ಬೆಂಗಳೂರಿಗೆ. ಟಾಟಾ, ಲವ್ ಯು, ಬಾಯ್. ಮಿಸ್ ಯು ಮಚ್ಚಿ. ಬಾಯ್. ನೀವು ಏನೇ ಹೇಳಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೆಲ್ಲೆಲ್ಲೋ ಹೋಗಿ ಒಂದು ಕಡೆ ಓದೋಕ್ಕೆ ಅಂತ ಬಂದಾಗ ಎಲ್ಲರೂ ಒಂದು ಕಡೆ ಸೇರಿ ಫ್ರೆಂಡ್ಸ್ ಅಂತ ಆಗಿ ಒಂದೇ ಜಾಗದಲ್ಲಿ ಇರ್ತೀವಲ್ಲ, ದಟ್ ಈಸ್ ದ ಗೋಲ್ಡನ್ ಟೈಮ್ ಕಣ್ರಿ. ಆ ಟೈಮ್ನ, ಆ ಫ್ರೆಂಡ್ಸ್ನ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ದಟ್ ಈಸ್ ದ ಬೆಸ್ಟ್ ಟೈಮ್. ನೀವು ಆ ಬೆಸ್ಟ್ ಟೈಮ್ನ ಮತ್ತು ಆ ಬೆಸ್ಟ್ ಪೀಪಲ್ಸ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ ಆ್ಯಂಡ್ ಯಾವಾಗಲೂ ಜೊತೆಲಿರಿ. ನಾನು ಫುಲ್ ಟ್ರಾಫಿಕ್ಕು. ಯಾಕೆ ಕಿರಿಸ್ತವ್ರೆ? ಓ ಆಂಬುಲೆನ್ಸಾ? ಆಕ್ಸಿಡೆಂಟ್ ಆಗೈತಾ? ಶಿಟ್ ಡ್ಯೂಡ್. ಅಯ್ಯಯ್ಯೋ ಪಾಪಲು. ಅಯ್ಯಯ್ಯೋ ಸ್ಪಾಟಾ? ಮಗು ಐತಾ? ಅಯ್ಯಯ್ಯೋ ಸೈಡ್ಗೆ ಹಾಕು ನೋಡೋದು ಹೋಗ್ಲಿ. ಶಿಟ್ ಡ್ಯೂಡ್. ನಕ್ಕನ್ ಈ ಥರ ಎಲ್ಲ ಆಗ್ಬಿಟ್ರೆ ಎಷ್ಟು ಬೇಜಾರಾಗ್ಬಿಡುತ್ತಲ್ಲ. ಯಾರೇ ಆಗಲಿ ನೈಟ್ ಹೊತ್ತು ಓಡಾಡಿದ್ರೆ ದಯವಿಟ್ಟು ಸೇಫಾಗಿ ಓಡಾಡಿ, ರೆಸ್ಪಾನ್ಸಿಬಿಲಿಟಿಯಿಂದ ಓಡಾಡಿ. ನೀವು ಕೂಡ ಬೇರೆಯವ್ರ ಜೀವಕ್ಕೆ, ನಿಮ್ಮ ಜೀವಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತೀರ. ಪ್ಲೀಸ್ ನೋಡಿ, ಅಲ್ಲಿ ಒಂದು ಚಿಕ್ಕ ಪಾಪನ ನೋಡ್ತಾ ಇದ್ರೆ ಎಷ್ಟು ಹೊಟ್ಟೆ ಉರಿತಾ ಇದೆ ಅಂದರೆ, ಪಾಪ ಹೊಳ್ತಾ ಇದೆ ಅಷ್ಟೇ.